ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ಮತ್ತು ಕರ್ನಾಟಕ ಸರ್ಕಾರದ ಬಗ್ಗೆ, ಅದರಲ್ಲೂ ಸಿದ್ದರಾಮಯ್ಯ ಶಕ್ತಿ ಕೇಂದ್ರವನ್ನು ಹೊಂದಿರತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಈ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ, ಡಾಕ್ಟರ್ ಜಿ. ಪರಮೇಶ್ವರ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಡಿ.ಕೆ. ಹರಿಪ್ರಸಾದ್ ನೇತೃತ್ವದ ಸರ್ಕಾರ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ನೇತೃತ್ವದ ಸರ್ಕಾರ ಏನು ನಡೀತಾ ಇದೆ ಕರ್ನಾಟಕದಲ್ಲಿ, ಏನು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ ಕರ್ನಾಟಕದ ಬಗ್ಗೆ ಮತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ, ಅದು ಸುದ್ದಿ ಮಾಧ್ಯಮಗಳಲ್ಲಿ ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕಿಂತ ಮುಂಚೆ ಎರಡು ವಿಷಯಗಳನ್ನು ತಮ್ಮ ಗಮನಕ್ಕೆ ನಾನು ಪ್ರಾಮಾಣಿಕವಾಗಿ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದನೇದಾಗಿ RSS ಬಗ್ಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಏನು ಪುಂಖಾನುಪುಂಖವಾಗಿ ಮಾತಾಡ್ತಿದ್ದಾರೆ, ಘಂಟಾಘೋಷವಾಗಿ ಮಾತಾಡ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಷಯವನ್ನು ಮಂಡಿಸಿ ತದರ ನಂತರದಲ್ಲಿ ನಮ್ಮ ಬಿಡದಿ ರೈತರನ್ನ ಏನು ಅವರು ದಮನಕಾರಿ ನೀತಿ ಮೂಲಕ ಡಿ.ಕೆ. ಶಿವಕುಮಾರ್ ಸರ್ಕಾರ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ ರೀತಿ ಬಿಡದಿ ರೈತರನ್ನ ನಾಶ ಮಾಡೋದಕ್ಕೊಟ್ಟಿದೆ ಅದರ ಬಗ್ಗೆ ಮಾತಾಡ್ತೀನಿ. ಇವಾಗ ನಾನು ಪ್ರಿಯಾಂಕಾ ಖರ್ಗೆ ಅವರು ಈ RSS ಬಗ್ಗೆ ಮಾತಾಡ್ತಾ ಇದ್ದಾರೆ. RSS ಬಗ್ಗೆ ಏನು ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಿದ್ದಾರೆ ಅನ್ನೋದಾದ್ರೆ, RSS ಅನ್ನುವಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಕಾಯ್ದೆಗಳ ಅಡಿಯಲ್ಲಿ ಅದು ನೋಂದಣಿಯನ್ನ ಮಾಡಿಸಿಕೊಂಡಿಲ್ಲ ಅಂತ. ಜೊತೆಗೆ ಅವರು ಈ ದೇಶದ ಆದಾಯ ತೆರಿಗೆ ಇಲಾಖೆಗಳಿಗಿರ್ಬೋದು ಮತ್ತು ಕರ್ನಾಟಕ ಸರ್ಕಾರದ ಈ ಸಂಘ ಸಂಸ್ಥೆಗಳ ನೋಂದಣಿಯನ್ನ ಮಾಡಿಕೊಳ್ತಕ್ಕಂಥ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹತ್ರ ಎವ್ರಿ ಇಯರ್ ಅವರು ಆಡಿಟ್ ರಿಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾರಿ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವ ವಿಷಯವನ್ನ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಅನ್ನೋದಾದ್ರೆ, ಇದು ಆಡಿಟ್ ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ಮತ್ತು RSS ರಿಜಿಸ್ಟ್ರೇಷನ್ ಯಾಕಾಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ನೋಡಿ, RSS ಕೇವಲ 4 ಜನರಿಂದ ಈ ದೇಶದಲ್ಲಿ ಬಿಫೋರ್ ಫ್ರೀಡಮ್ ಫೈಟ್ ಸ್ಟಾರ್ಟ್ ಆಯ್ತು. ಇವತ್ತು RSS ಅಂತಕ್ಕಂಥ ಒಂದು ಸಂಘಟನೆ ಇದೆಯಲ್ಲ, ಭಾರತದ ಒಳಗಡೆ ಭಯೋತ್ಪಾದಕರು ಅಂತಕ್ಕಂಥ ಕಳ್ಬಡಿ ಮಕ್ಕಳು ಇವತ್ತು ಬಾಲ ಮುದ್ರಕೊಂಡು ಬಿಲಗಳನ್ನ ಸೇರಿದ್ದಾರೆ ಅನ್ನೋದಾದ್ರೆ, RSS ಸಂಘಟನೆಯ ಆ ಏನು ದೇಶಭಕ್ತಿ ದೇಶ ಪ್ರೇಮದ ದಿಶಕ್ತಿ ಇತ್ತಲ್ಲ, ಅದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಜನ್ಮವನ್ನ ಎತ್ತಿ ಬರಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿರ್ಬೋದು. ಆದ್ರೆ ವಾಸ್ತವದಲ್ಲಿ RSS ಸಂಘಟನೆ ಇದೆಯಲ್ಲ, ಕೇವಲ 5 ಜನರಿಂದ ಪ್ರಾರಂಭವಾದ RSS ಸಂಘಟನೆ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಪ್ರಿಯಾಂಕಾ ಖರ್ಗೆಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಏನು RSS ನ ವಿರೋಧ ಮಾಡ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಹೊಂದಿರತಕ್ಕಂಥ ಸಂಘ ಸಂಸ್ಥೆಗಳಿಗೆ, ಸಂಘಟನೆಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. RSS ನ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ದಾರೆ ಅನ್ನೋದಾದ್ರೆ, ಇವತ್ತು ವೀರ ಸಾವರ್ಕರ್ ಬಗ್ಗೆ, ಇವತ್ತು ಬ್ರಿಟಿಷರ ಕೈಗೊಂಬೆ ಆಗಿದ್ರು ವೀರ ಸಾವರ್ಕರ್ ಅಂತಕ್ಕಂಥ ಮಾತುಗಳನ್ನ ಕಾಂಗ್ರೆಸ್ ಹೇಳುತ್ತೆ ಮತ್ತು ಯಾವ ಹಿಂದುತ್ವದ ವಿಚಾರಧಾರೆಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಹೇಳ್ತವೆ. ವೀರ ಸಾವರ್ಕರ್ ಅಂತಕ್ಕಂಥವ್ರು ಬ್ರಿಟಿಷರ ಏಜೆಂಟ್ ಆಗಿದ್ರು, ಬ್ರಿಟಿಷರ ಜೊತೆ ಅವರು ಕೈ ಜೋಡಿಸ್ಕೊಂಡು ಅವರು ಸ್ವಾತಂತ್ರ್ಯದಲ್ಲಿ ಯಾವುದೇ ತ್ಯಾಗ ಬಲಿದಾನಗಳನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಈ ಪ್ರಿಯಾಂಕಾ ಖರ್ಗೆ ಅಂತವರು ಕಾಂಗ್ರೆಸ್ ಪಕ್ಷದ ಇನ್ನಿತರರು ಹೇಳ್ತಾ ಇರ್ತಾರೆ. ಆದ್ರೆ ನಾನು ಅವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ವೀರ ಸಾವರ್ಕರ್ ಇರ್ಬೋದು, ಮಹಾತ್ಮ ಗಾಂಧೀಜಿರವ್ರು ಇರ್ಬೋದು,
ಅವತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಯಲ್ಲಿ ಎಲ್ಲರೂ ಕೂಡ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ RSS ಅಂತಕ್ಕಂಥ ಏನು ಸಂಘ ಪರಿವಾರ ಇದೆಯಲ್ಲ ಈ ದೇಶದಲ್ಲಿ, ಇವರು ಕೂಡ ಸ್ವತಂತ್ರ ಹೋರಾಟಕ್ಕಾಗಿ ದೊಡ್ಡ ಮಟ್ಟದ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಪತ್ರ ವ್ಯವಹಾರದಲ್ಲಿ ಕೆಲವೆಲ್ಲ ಸಹಜ ಪ್ರತಿಕ್ರಿಯೆಗಳು ನಡೆದೋಗಿರ್ತವೆ, ಅದು ಯಾವುದು ಇಲ್ಲಿ ಲಕ್ಷ್ಯಕ್ಕೆ ಬರಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮುಂದುವರೆದು ಏನು ಹೇಳ್ತಾ ಇದ್ರು, RSS ನೋಂದಣಿ ಯಾಕಾಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು, ಲೆಕ್ಕಪತ್ರಗಳನ್ನು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಮತ್ತೆ ಇನ್ನು ಮುಂದುವರೆದು ಈ RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಇನ್ನಿತರ ಈ ದೇಶದ ಕೋಟಿಗಟ್ಟಲೆ ಹಿಂದೂ ಪರ ಸಂಘಟನೆಗಳಿರ್ಬೋದು, ಅವರಿಗೆಲ್ಲ ಯಾರಪ್ಪ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಭಾರತ ದೇಶದಲ್ಲಿ, ಅಖಂಡ ಭವ್ಯ ಭಾರತದಲ್ಲಿ ಅನ್ನೋದಾದ್ರೆ ಮೋಹನ್ ಭಾಗವತ್ ರವರು. ಮೋಹನ್ ಭಾಗವತ್ ರವರು ಅಖಂಡ ಹಿಂದೂ ರಾಷ್ಟ್ರದ ನಿರ್ಮಾಣದ ಪರಿಕಲ್ಪನೆಯನ್ನ 100ಗೆ 1000% ಹೊಂದಿದ್ರು ಕೂಡ ಇವಾಗ ಕರ್ನಾಟಕಕ್ಕೆ ಬರುವಾಗ ಅವರೇನು ಕರ್ನಾಟಕದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅಥವಾ ಸಾರ್ವತ್ರಿಕವಾಗಿರ್ತಕ್ಕಂಥ ಯಾವುದೇ ವ್ಯವಹಾರದಲ್ಲಿ ಅವರೇನು ಇಲ್ಲಿ ಮೂಗು ತೂರ್ಸೋದಕ್ಕೆ ಬರ್ತಾ ಇಲ್ಲ. ಮೋಹನ್ ಭಾಗವತ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವ್ರು ಯಾರು ಅಂದ್ರೆ ಇಡೀ ಹಿಂದುತ್ವದ ಸಂಘಟನೆಗಳಿಗೆ, ಕೋಟಿಗಟ್ಟಲೆ ಸಂಘಟನೆಗಳಿಗೆ ಈ ಭಾರತದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮೋಹನ್ ಭಾಗವತ್ ರವರು. ಇವತ್ತು ಮೋದಿಗಿಂತ ಅಮಿತ್ ಶಾಗಿಂತ ಉನ್ನತವಾದ ಸ್ಥಾನ ಯಾವುದಾದ್ರೂ ಇದೆ ಅಂದ್ರೆ ಇವತ್ತು ಈ ದೇಶದ ಹಿಂದೂಗಳ ಪಾಲಿಗೆ ಅದು ಮೋಹನ್ ಭಾಗವತ್ ಅಂತಕ್ಕಂಥ ಏನು ಹಿಂದೂ ವೀರ ಧೀರ ಶೂರ ಮೋಹನ್ ಭಾಗವತ್ ರವರು ಕರ್ನಾಟಕಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಿದ್ದಾರೆ, ಅವರು ಲೆಕ್ಕ ಪುಸ್ತಕಗಳನ್ನು ತೆಗೆದುಕೊಂಡು ಬರಲಿ, ಅವರು ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಎಲ್ಲ ಕಾಗದ ಪತ್ರಗಳನ್ನ ಎತ್ತುಕೊಂಡು ಬರಲಿ ಅಂತಕ್ಕಂಥ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ಸ್ವತಃ ನೀವೇ ನಿಮ್ಮ ತಂದೆ ಅವರು ಕೂಡ ಮೋಹನ್ ಭಾಗವತ್ ರವರ ಆಪ್ತ ಸಹಾಯಕರಾಗಿ ಕೆಲಸ ಮಾಡೋದಕ್ಕೂ ನೀವು ಯೋಗ್ಯರಲ್ಲ. ಆದ್ರೆ ವಾಸ್ತವದಲ್ಲಿ ತಾವುಗಳು ಏನು ಮೋಹನ್ ಭಾಗವತ್ ಇದ್ರಲ್ಲ, ಮೋಹನ್ ಭಾಗವತ್ ಬಗ್ಗೆ ತಾವು ಮಾತಾಡ್ತಿದ್ರಲ್ಲ, ತಾವುಗಳು ಇವತ್ತು ರಾಜಕೀಯದಲ್ಲಿ ನೀವೆಷ್ಟು ಶುದ್ಧವಾಗಿದ್ದೀರಿ ಅಂತಕ್ಕಂಥ ವಿಚಾರವನ್ನ ಕುರಿತು ಈಗ ಆಲ್ರೆಡಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಮಾಡಿಕೊಂಡು ನೀವು ಈ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಅದರಲ್ಲೂ ಬೆಂಗಳೂರಿನ ಮಹಾನಗರದಂತ 100 ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗವನ್ನ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಜಂಟಿಯಾಗಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ನೀವು ಸರ್ಕಾರದ ಜಾಗಗಳನ್ನ ನುಂಗಿ ನೀರು ಕುಡಿದಿದ್ದೀರಿ ಅಂತಕ್ಕಂಥ ಆರೋಪವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ಮತ್ತೆ ನೀವು RSS ಬಗ್ಗೆ ಇವತ್ತೇನು RSS ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, RSS ಒಳಗಡೆ ಕೆಲಸ ಮಾಡ್ತಕ್ಕಂಥ ಸ್ವಯಂ ಸೇವಕರು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾರು ದುಡ್ಡು ಕೊಡ್ತಾರೆ, ಯಾರು ದುಡ್ಡನ್ನ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಏನು ಭಾರಿ ದೊಡ್ಡ ಗಣಿತ ಶಾಸ್ತ್ರಜ್ಞರ ತರ ಲೆಕ್ಕಪತ್ರವನ್ನ ಕೇಳೋದು ಕೊಟ್ಟಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಫಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಳ್ಳ ಬಡ್ಡಿ ಮಕ್ಕಳು ಭ್ರಷ್ಟಾಚಾರ ಮಾಡಿ 1000 ಕೋಟಿ ಲೂಟಿ ಹೊಡೆದಿದಾರಲ್ಲ, ಅದ್ರ ಲೆಕ್ಕಪತ್ರನ ಕೇಳಿ ಅಂತ ನಾನು ಪ್ರಿಯಾಂಕಾ ಖರ್ಗೆಗೆ ಉಚಿತವಾಗಿರ್ತಕ್ಕಂಥ ಸಲಹೆಯನ್ನ ಕೊಡ್ತಾ ಇದ್ದೀನಿ. ಮೋಹನ್ ಭಾಗವತ್ ರವರು ಎಂತ ದೊಡ್ಡ ಮತ್ತು ಅತಿ ದೊಡ್ಡ ಶಕ್ತಿ ದೇಶದಲ್ಲಿ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ. ಅವರು ಹುಬ್ಳಿಯಲ್ಲಿ ಹಿಂದೂ ಸಮಾಜೋತ್ಸವ ಅಂತ ನಡೀತು 1 ದಶಕದ ಹಿಂದೆ. ಮೋಹನ್ ಭಾಗವತ್ ರವರು ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಏನು ಮಾತನಾಡಿದ್ರು ಮೋಹನ್ ಭಾಗವತ್ ರವರು ಅಂತಂದು ತಮ್ಮ ಗಮನಕ್ಕೆ ತರ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ. ಈ ದೇಶದೊಳಗಡೆ ಇರ್ತಕ್ಕಂಥ ಭ್ರಷ್ಟಾಚಾರಿಗಳನ್ನ ಅವರು, ಭ್ರಷ್ಟಾಚಾರ ಅಂತಕ್ಕಂಥದ್ದೊಂದು ಭಯೋತ್ಪಾದಕತೆ, ಭ್ರಷ್ಟಾಚಾರಿಗಳು ಅಕ್ಷರಶಃ ಭಯೋತ್ಪಾದಕರು ಅಂತಕ್ಕಂಥ ಮಾತನ್ನ ಮೋಹನ್ ಭಾಗವತ್ ರವರು ಹೇಳಿದ್ರು. ಅಂತಹ ಮೋಹನ್ ಭಾಗವತ್ ರವರಲ್ಲಿ
ಪ್ರಿಯಾಂಕಾ ಖರ್ಗೆ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇವತ್ತು ಭ್ರಷ್ಟಾಚಾರದ ಮೂಲಕ ಸಾವಿರಾರು ಕೋಟಿ ಅಕ್ರಮವಾಗಿ ತಾವು ಆಸ್ತಿ ಪಾಸ್ತಿಗಳನ್ನ ಖರೀದಿಸಿದ್ರಲ್ಲ, ನೀವು ಎಲ್ಲಿ? ಮೋಹನ್ ಭಾಗವತ್ ಎಲ್ಲಿ? RSS ಈ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು RSS ಸಂಘಟನೆಯನ್ನ ವಿರೋಧ ಕಟ್ಕೊಂಡು ಈ ದೇಶದಲ್ಲಿ ಯಾರು ಕೂಡ ಉಳಿಯೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ RSS ಸಂಘಟನೆ ಇವತ್ತು ದೇಶದಲ್ಲಿ ತನ್ನ ಕಬಂದ ಬಾಹುಗಳನ್ನು ಚಾಚಿಕೊಂಡಿದೆ. ಕನ್ಯಾಕುಮಾರಿಯಿಂದ ಹಿಡಿದುಬಿಟ್ಟು ಕಾಶ್ಮೀರದವರೆಗೆ, ಅಸ್ಸಾಂ, ಮಿಜೋರಾಮಿನಿಂದ ಹಿಡಿದುಬಿಟ್ಟು ಗುಜರಾತಿನವರೆಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೆದು ನಿಂತಿರುವುದಲ್ಲದೆ ಇಡೀ ವಿಶ್ವದಾದ್ಯಂತ RSS ಸಂಘಟನೆ ಇವತ್ತು ಇಡೀ ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾಗಿ ಅದು ಭಾರತ ದೇಶದ ಭದ್ರತೆಗಾಗಿ, ರಕ್ಷಣೆಗಾಗಿ RSS ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಕೊಡ್ತಕ್ಕಂಥ ಕೊಡುಗೆಗಳಿದಾವಲ್ಲ, ಅವು ಅವಿಸ್ಮರಣೀಯವಾಗಿರ್ತಕ್ಕಂಥ ಕೊಡುಗೆಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು RSS ಅಂದ್ರೆ ಅದು ಒಂದು ಕೋಮುವಾದಿ ಸಂಘಟನೆ ಅಂತ ನಾವು ಅಪಪ್ರಚಾರಗಳನ್ನ ಮಾಡಿಕೊಂಡು ತಿರುಗುವಂತ ಒಂದು ಸಂದರ್ಭದಲ್ಲೂ ಕೂಡ RSS ಈ ದೇಶದ ಜನರನ್ನ ರಕ್ಷಣೆ ಮಾಡಬೇಕು ಮತ್ತು ಈ ದೇಶಕ್ಕೆ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಭದ್ರತೆಯನ್ನ ಹಾಕಿ ಕೊಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತೇನು RSS ಶತಮಾನಗಳಿಂದ, ದಶಕಗಳಿಂದ ಈ ದೇಶದೊಳಗಡೆ, ಈ ದೇಶದ ಸುಭದ್ರತೆ, ಐಕ್ಯತೆ, ಭಾವೈಕ್ಯತೆ ಮತ್ತು ಈ ದೇಶದ ಸೌಹಾರ್ದತೆಗಾಗಿ RSS ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳು ಅವಿಸ್ಮರಣೀಯವಾಗಿರ್ತಕ್ಕಂಥ ಕೊಡುಗೆಗಳು ಮತ್ತು ಅನುಕರಣೀಯವಾಗಿರ್ತಕ್ಕಂಥ ಕೊಡುಗೆಗಳು. ಈಗ ಮತ್ತೆ ನಾನು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತೆ ಇನ್ನೂ ಹೆಚ್ಚಿನದಾಗಿ ನಾವು ಬುದ್ಧಿವಾದ ಹೇಳೋದ್ರಲ್ಲಿ ಅರ್ಥ ಇರಲ್ಲ. ಇವಾಗ ಆಲ್ರೆಡಿ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ಇನ್ನು ಭವಿಷ್ಯದಲ್ಲಿ ಅವರು ಭ್ರಷ್ಟಾಚಾರಿಗಳ ವಿರುದ್ಧ ಸಮರವನ್ನ ಸಾರ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಇವಾಗ ಮುಂದಿನ ಸಬ್ಜೆಕ್ಟಿಗೆ ನಾನು ಬರ್ತೀನಿ. ಈ ಬಿಡದಿಯಲ್ಲಿ ರೈತರು ಏನು, ಬಿಡದಿಯ ರೈತರು ಅಂತಂದ್ರೆ ನಮ್ಮ ಬೆಂಗಳೂರು ನಗರವನ್ನ ನಾವು ಬಿಟ್ಟು ಮಂಡ್ಯ ಕಡೆ ಹೋಗುವಂತ ಸಂದರ್ಭದಲ್ಲಿ ರಾಮನಗರ ಮತ್ತು ಬೆಂಗಳೂರಿನ ಮಧ್ಯದಲ್ಲಿ ಸಿಗ್ತಕ್ಕಂಥ ಬಿಡದಿ, ಆ ಬಿಡದಿ ಸುತ್ತಮುತ್ತ ಇರ್ತಕ್ಕಂಥ ರೈತರದು ಜಮೀನುಗಳನ್ನ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಮತ್ತು DK ಶಿವಕುಮಾರ್ ಅಂತಕ್ಕಂಥ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಸೇರ್ಕೊಂಡು ಏನು ಇವತ್ತು ಬಿಡದಿಯ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ತೇವೆ, AICT ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಕರ್ನಾಟಕದ ಏನು ಭ್ರಷ್ಟ ಮುಖ್ಯಮಂತ್ರಿ DK ಶಿವಕುಮಾರ್ ಇವತ್ತು ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ಗಾಂಧಿಯ ಗಂಡ ರಾಬರ್ಟ್ ವಾದ್ರಾ ಅಂತಕ್ಕಂಥ ದಂಡ ಪಿಂಡನ ಜೊತೆ ಸೇರ್ಕೊಂಡು DK ಶಿವಕುಮಾರ್ ಇವತ್ತು 10,000 ಎಕರೆ ಜಮೀನನ್ನ ರೈತರಿಂದ ಕಿತ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ತಾವು ಶರವೇಗದಲ್ಲಿ ಇವತ್ತು ಕರ್ನಾಟಕದ CM ಕುರ್ಜಿಯ ಮೇಲೆ ಕುಂತ ಮೇಲೆ ಬಿಡದಿ ಟೌನ್ಶಿಪ್ ನಿರ್ಮಾಣ, AICT ನಿರ್ಮಾಣವನ್ನ ಮಾಡಿ ಬಿಡದೆ ರೈತರ ಸಮಾಧಿಗಳನ್ನ ಕಟ್ಟಿ ನಾನು ಅಟ್ಟಹಾಸವನ್ನ ಮೆರಿತೇನೆ ಅಂತಕ್ಕಂಥ ಏನು ಪ್ರತಿಜ್ಞೆಯನ್ನ DK ಶಿವಕುಮಾರ್ ಮಾಡಿದ್ದಾರಲ್ಲ, ನಾನು ಇವಾಗ ಕಾಂಗ್ರೆಸ್ ಹೈಕಮಾಂಡಿಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಅದು ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವಾದ್ರಾ ಪಾರ್ಟ್ನರ್ಶಿಪ್ ಅಲ್ಲಿ DK ಶಿವಕುಮಾರ್ ಮಾಡ್ತಕ್ಕಂಥ ಬಿಡದಿ ರೈತರ ಏನು ದಮನಕಾರಿಯಾಗಿರ್ತಕ್ಕಂಥ ನೀತಿಯನ್ನ ನಾನು ಖಂಡಿಸಿ ಇವತ್ತು ಮಾತನಾಡ್ತಿದ್ದೇನೆ. ಇವತ್ತು ರಾಹುಲ್ ಗಾಂಧಿ ದೇಶದಾದ್ಯಂತ, ಅದೇ ಮೋದಿ ಅವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು, ಈ ದೇಶದ ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅತ್ಯುತ್ತಮವಾದ ಬೆಲೆ ಸಿಗಬೇಕು ಅಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಕಾಯ್ದೆಗಳಿಗೆ ತಿದ್ದುಪಡಿ ತಂದಂತ ಸಂದರ್ಭದಲ್ಲಿ
ರಾಹುಲ್ ಗಾಂಧಿ ದೇಶದಾದ್ಯಂತ ರೈತ ಮುಖಂಡರನ್ನು ನಾಚಿಸುವಂತೆ ದೇಶದ ರೈತರನ್ನ ಬಡಿದೆಬ್ಬಿಸಿ ದೇಶದಾದ್ಯಂತ ರೈತರ ಪರವಾಗಿ ಹೋರಾಟದ ಮುಖವಾಡವನ್ನ ತೊಟ್ಟು ತಿರುಗ್ತಾ ಇದ್ರು ರಾಹುಲ್ ಗಾಂಧಿರವರು. ಆದ್ರೆ ವಾಸ್ತವದಲ್ಲಿ ನಾನು ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿರವರೇ, ಇವತ್ತು ನೀವು ಎಲ್ಲಿ ಅಡಗಿ ಕುಳಿತಿದ್ದೀರಿ? ನಿಮ್ಮ ಸಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯ ಗಂಡ ರಾಬರ್ಟ್ ವಾದ್ರಾ, DK ಶಿವಕುಮಾರ್ ಸೇರ್ಕೊಂಡು 10,000 ಎಕರೆ ಬಿಡದಿಯ ರೈತರ ಜಮೀನುಗಳನ್ನ ಕೊಳ್ಳೆ ಹೊಡೆದು ಇವರು ರಿಯಲ್ ಎಸ್ಟೇಟ್, ಅದು ಏನು ಬಿಡದಿ ಟೌನ್ಶಿಪ್ ಮತ್ತು AICT ನಿರ್ಮಾಣದ ಹೆಸರಲ್ಲಿ ಲಕ್ಷಾಂತರ ಕೋಟಿಗಳನ್ನ ಲೂಟಿ ಹೊಡೆದು ಇವತ್ತು ಕಾಂಗ್ರೆಸ್ ಹೈಕಮಾಂಡಿನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾದ್ರಾಗೆ ಅದರಲ್ಲಿ ಎಷ್ಟು ಲಕ್ಷ ಕೋಟಿ ಕಿಕ್ ಬ್ಯಾಕ್ ಅನ್ನ ಕೊಟ್ಟಿದ್ದಾನೆ DK ಶಿವಕುಮಾರ್ ಅಂತಕ್ಕಂಥ ಮಾತನ್ನ ಇವತ್ತು DK ಶಿವಕುಮಾರ್ ಹೇಳ್ಬೇಕು ಈ ರಾಜ್ಯದ ಜನರ ಮುಂದೆ. ಏನ್ ರಾಹುಲ್ ಗಾಂಧಿ ದೊಡ್ಡದಾಗಿ ಈ ದೇಶದಲ್ಲಿ ರೈತ ಮುಖಂಡರ ವೇಷ ಹಾಕ್ಯಂತ ತಿರುಗ್ತಿದ್ನಲ್ಲ ರಾಹುಲ್ ಗಾಂಧಿ, ಎಲ್ಲಪ್ಪ ರಾಹುಲ್ ಗಾಂಧಿ ಅಡ್ಕೊಂಡ್ಬಿಟ್ಟಿದ್ಯಾ ಅಣ್ಣ? ಎಲ್ಲಿ ರಾಹುಲ್ ಗಾಂಧಿ ಅಣ್ಣ ನೀನು ಕಾಣೆಯಾಗಿ ಹೋಗ್ಬಿಟ್ಟಿದ್ಯಲ್ಲ? ಬಿಡದಿ ರೈತರ ವಿಚಾರದಲ್ಲಿ ನಿನ್ನ ಪ್ರತಾಪವನ್ನ ತೋರಿಸ್ಬೇಕಲ್ವ? ನೀನು ರೈತರ ಪರವಾಗಿ ನಿಂತು ಹೋರಾಟ ಮಾಡಿ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ಎಚ್ಚರಿಕೆ ಮಾತುಗಳ ಜೊತೆಯಲ್ಲಿ ನಾನು ರಾಹುಲ್ ಗಾಂಧಿಗೆ, ಏನು ಯುವಕರ ಕ್ರಾಂತಿಕಾರಿ ಮುಖಂಡನಿಗೆ ರಾಹುಲ್ ಗಾಂಧಿಗೆ ನಾನು ನೇರ ಕರ್ನಾಟಕದ ರೈತರ ಪರವಾಗಿ ಇಲ್ಲಿ ಚಾರ್ಜ್ ಮಾಡ್ತಾ ನಿಂತಿದ್ದೀನಿ. DK ಶಿವಕುಮಾರ್ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ, ಮುಖ್ಯಮಂತ್ರಿ ಆಗಿದ್ರು ಕೂಡ ತಗೊಂಡೇನು ನಮ್ಮ ತಲೆ ಹೊಡ್ಕೊಳಕ್ಕಾಗುತ್ತಾ? ಬಿಡದಿ ರೈತರು ನಮ್ಮ ಈ ಮುಖ್ಯ ಕರ್ನಾಟಕಕ್ಕೆ. ಹಾಗಾಗಿ ಕರ್ನಾಟಕದ ಏನು ರೈತರ ಚಳುವಳಿಗಳು, ಪ್ರೊಫೆಸರ್ ನಂಜುಂಡಪ್ಪ, ಪುಟ್ಟಣ್ಣಯ್ಯನ ಮಗ ದರ್ಶನ್ ಪುಟ್ಟಣ್ಣ ಇನ್ನಿನ್ ಜೋಬಲಕ್ಕೊಂಡಿರ್ಬೋದು. ಆದರೆ ವಾಸ್ತವದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಇನ್ನೂ ಇತ್ತೀಚೆಗೆ ಏನು, ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪರು ಕೂಡ ರೈತ ಮುಖಂಡರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದರೆ ರಾಹುಲ್ ಗಾಂಧಿರವರೇ ರೈತರ ಪರವಾಗಿ ಅವತ್ತು ಮೋದಿರವರು ಏನು APMC ಕಾಯ್ದೆಗಳಿಗೆ ತಿದ್ದುಪಡಿ ತಂದಾಗ, ಕೃಷಿ ಉತ್ಪನ್ನ ಮಾರಾಟ ನಿಯಂತ್ರಣ ಕಾಯ್ದೆಗಳಲ್ಲಿ ತಿದ್ದುಪಡಿಯನ್ನು ತಂದು ರೈತರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನ ಕೊಡೋದಕ್ಕೆ ಏನು ಮೋದಿ ಮಾಡಿದಂತಹ ತಿದ್ದುಪಡಿ ಕಾಯ್ದೆಗೆ ವಿರುದ್ಧ ನೀವು ದೇಶದಾದ್ಯಂತ ರೈತರನ್ನ ಕಟ್ಕೊಂಡು ಹೋರಾಟಗಳನ್ನ ದೇಶದ ಬೀದಿಗಳಲ್ಲಿ ಮಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿರವರೇ. ಇವತ್ತು ರೈತರ 10,000 ಎಕರೆ ಜಮೀನನ್ನ ನಿಮ್ಮ ಶಿಷ್ಯ DK ಶಿವಕುಮಾರ್ ಕೊಳ್ಳೆ ಹೊಡಿತಾವನೆ. ನಿಮ್ಮ ಏನು ತಂಗಿ ಪ್ರಿಯಾಂಕಾ ಗಾಂಧಿ ಗಂಡ ಅದ್ರಲ್ಲಿ ಪಾರ್ಟ್ನರ್ ಆಗವನೆ. ನಮ್ಮ ಸೋನಿಯಾ ಗಾಂಧಿ ಅಳಿಯ ಬಿಡದಿ ಟೌನ್ಶಿಪ್ ಅಲ್ಲಿ ಪಾರ್ಟ್ನರ್ ಆಗವನೆ. ಅವಕ್ಕೆಲ್ಲ MOUಗಳು ಇರ್ತವೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ಗಳು ಇರ್ತವೆ. ಕೆಲವು ಲಿಖಿತ ರೂಪದಲ್ಲಿ ಇರ್ತವೆ, ಕೆಲವು ಅಲಿಖಿತವಾಗಿರ್ತವೆ. ಆದ್ರೆ ನೀವು ರಾಹುಲ್ ಗಾಂಧಿರವರ ಎಲ್ಲಿ ದೇಶದಲ್ಲಿ ಕಳೆದೋಗ್ಬಿಟ್ಟಿದ್ದೀರಲ್ಲ? ನಮ್ಮ ಬಿಡದಿ ರೈತರ ಬಗ್ಗೆ ಉತ್ತರ ಕೊಡಬೇಕು. ಇಲ್ಲ ಈ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ರೈತ ವಿರೋಧಿ ಪಕ್ಷ ಅಂತಕ್ಕಂಥದ್ದು ಸಾಬೀತಾಗುತ್ತೆ. ಇವಾಗ BK ಹರಿಪ್ರಸಾದ್ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ BK ಹರಿಪ್ರಸಾದ್ ಅವರು? ಕರ್ನಾಟಕ ರಾಜ್ಯದಲ್ಲಿ ನಿಜವಾದ ರೈತರಿದ್ರೆ ನಾವು ಟೌನ್ಶಿಪ್ಪಿಗೆ ಕೈ ಹಾಕಲ್ಲ ಅಂತಾರೆ. ಇಲ್ಲೇನು ಡೂಪ್ಲಿಕೇಟ್ ರೈತರು ಬೇರೆ ಉಟ್ಕೊಂಡ್ ಬರ್ತಾರೇನ್ರಿ BK ಹರಿಪ್ರಸಾದ್ ರವ್ರೆ? ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಅಧ್ಯಕ್ಷರೇ ನೋಡಿ, ಒಂದು ಹೇಳ್ತೀನಿ, ಇಲ್ಲೆಲ್ಲ ಡ್ರಾಮಾ ಆಡೋದು ಬಿಟ್ಬಿಡ್ರಿ ಕಾಂಗ್ರೆಸ್ ಪಕ್ಷದವರು. ಇಲ್ಲಿ ನೋಡ್ರಿ, ಈ ಬುರುಡೆ ಭಾಷಣಗಳು, ಲೂಟಿಕೋರ ಸಂಸ್ಕೃತಿ, ಹಗಲು ದರೋಡೆ ಸಂಸ್ಕೃತಿ, ಭ್ರಷ್ಟಾಚಾರದ ಸಂಸ್ಕೃತಿ, ಇಲ್ಲಿ ನೋಡ್ರಿ ಎಡಗಾಲಲ್ಲಿ ಓದ್ದು ಬಿಡ್ತಾರೆ ಕರ್ನಾಟಕದ ಜನ. ನಿಮ್ಮನ್ನ ಕಾಂಗ್ರೆಸ್ ಪಕ್ಷದ ಏನು ಈ ಭ್ರಷ್ಟಾಚಾರಿ ಸಂಸ್ಕೃತಿಯನ್ನ ಹೊಂದಿರತಕ್ಕಂಥ DK ಶಿವಕುಮಾರ್ ಅಂತಕ್ಕಂಥ ರೈತ ವಿರೋಧಿಯನ್ನ, ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಂತಕ್ಕಂಥ ರೈತ ವಿರೋಧಿ ಈ ದುಷ್ಟ ಶಕ್ತಿಗಳನ್ನ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ರಾಬರ್ಟ್ ವಾದ್ರಾ ಜೊತೆ DK ಶಿವಕುಮಾರ್ ನೀನೇನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದಾದ್ರೆ ಈ ರಾಜ್ಯ ಬಿಟ್ಟು ತೊಲಗು. ಆ ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾದ್ರನ್ನ ಕರ್ಕೊಂಡು ಹೋಗಿ ಫಾರಿನ್ ಅಲ್ಲಿ ಬಿಸ್ನೆಸ್ ಮಾಡಪ್ಪ DK ಶಿವಕುಮಾರ್ ಅಂತ ನಾವಿಲ್ಲೊಂದು ಉಚಿತವಾದ ಸಲಹೆಯನ್ನ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತೀವಿ. ಏನೋ ಮುಲಾಜ್ ನೋಡಕ್ ಹೋಗಲ್ಲ. ನಮಗೆ ಈ ದೇಶದ ರೈತರು ಮುಖ್ಯ, ಈ ರಾಜ್ಯದ ರೈತರು ಮುಖ್ಯ, ಬಿಡದಿ ರೈತರು ಮುಖ್ಯ. ಇವಾಗ 20 ಜನ ರೈತರು ಅಥವಾ 10 ಜನ ರೈತರು ನೀವು ಲೇಔಟ್ ಮಾಡ್ಬಿಡಿ, ಟೌನ್ಶಿಪ್ ಮಾಡ್ಬಿಡಿ ಅಂತ ಹೋಗ್ಬಿಟ್ಟು ಇವನು DK ಶಿವಕುಮಾರಿಗೆ ಕೇಳ್ಬಿಟ್ರಂತೆ. 10,000 ಜನ ರೈತರ ಮೇಲೆ DK ಶಿವಕುಮಾರ್ ಟೌನ್ಶಿಪ್ ಮಾಡ್ಬಿಡ್ತೀನಿ ಅಂತಂದು ಕುಣಿತಾ ಬಿದ್ದುಬಿಟ್ರೆ ನಿಮ್ಮ ಒಪ್ಪಂದೇನಪ್ಪ ಜಾಗ? DK ಶಿವಕುಮಾರ್, ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷ, DK ಹರಿಪ್ರಸಾದ್, ಡಾಕ್ಟರ್ G ಪರಮೇಶ್ವರ್, ನಿಮ್ಮಪ್ಪ ಮುಂದೇನಾದ್ರೂ ಜಮೀನುಗಳಿದ್ರೆ ನೋಡ್ರಪ್ಪ 10,000 ಎಕರೆಲ್ಲೂ 10 ಲಕ್ಷ ಎಕರೆಲ್ಲೂ ನೀವು ಟೌನ್ಶಿಪ್ ಮಾಡ್ಕೊಳ್ಳಿ. ಅಲ್ಲ ಕಣ್ಲ, ಇನ್ನೊಬ್ರದ್ದು
ಜಮೀನುಗಳಲ್ಲಿ ನೀವ್ಯಾರೋ ಟೌನ್ಶಿಪ್ ಮಾಡೋರೋ ಡಿ ಕೆ ಶಿವಕುಮಾರ? ನಾನು ಯಾಕೆ ಇಷ್ಟು ಖಾರವಾಗಿ ಮಾತಾಡ್ತೀನಿ ಅಂದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ, ಹೊಟ್ಟೆಗೆ ನಾವೆಲ್ಲ ಅನ್ನ ತಿಂತಿದ್ದೀವಿ, ನಾವು ಮನುಷ್ಯರು ಅನ್ನೋ ಪ್ರಜ್ಞೆ ಇರಬೇಕು ನಮಗೆ. ಪಾಪ ಬಡವರು ರೈತರುಗಳು ಅವರ ಬದುಕುಗಳನ್ನು ಜೀವನಗಳನ್ನು ನೀವು ಅವರ ಕುಟುಂಬಗಳನ್ನು ಸಾಯಿಸಿ ಸಮಾಧಿ ಕಟ್ಟಿ ಆ ಸಮಾಧಿ ಮೇಲೆ ನಾನು ರಾಬರ್ಟ್ ವಾದ್ರಾ, ನಾನು ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಟ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಏನು ಹೊಟ್ಟೆಗೆ ನೀವು ಅನ್ನ ತಿಂತಿದ್ದೀರೋ ಅಥವಾ ಏನು ತಿಂತಿದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ನೀವು ಮನುಷ್ಯರಾಗ್ರಿ, ಆಮೇಲೆ ನಿಮ್ಮ ಈ ದೊಂಬರಾಟದ ರಾಜಕೀಯ ನಾನು ನೀವು ಸೇರಿ ರಾಜಕೀಯ ಮಾಡೋಣ ಈ ದೇಶದಲ್ಲಿ. ಆದರೆ ಬಿಡದಿ ರೈತರ ವಿಷಯದಲ್ಲಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸರ್ಕಾರ, ಬಿ ಕೆ ಹರಿಪ್ರಸಾದ್ ನೇತೃತ್ವದ ಸರ್ಕಾರ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ರಾಬರ್ಟ್ ವಾದ್ರಾ ನೇತೃತ್ವದ ಈ ಕಾಂಗ್ರೆಸ್ ಅಂತಕ್ಕಂಥ ಈ ಭ್ರಷ್ಟ ಸರ್ಕಾರ ಇವತ್ತೇನು ಬಿಡದಿ ರೈತರನ್ನ ಒಕ್ಕಲೆಗ್ಗಿಸ್ಬೇಕು ಅಂತ ಹೊರಟಿದೆಯಲ್ಲ, ಖಂಡಿತವಾಗಿಯೂ ನಾವು ಯಾರು ಇಲ್ಲಿ ನೋಡ್ರಿ ಕೈಗೆ ಬಳೆ ತೊಟ್ಕೊಂಡಿಲ್ಲ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಇಲ್ಲಿ ನೋಡ್ರಿ, ಖುದ್ದಾಗಿ ಕರ್ನಾಟಕದ ಕೋಟಿಗಟ್ಟಲೆ ಜನ ಡಿ ಕೆ ಶಿವಕುಮಾರ್ ಮನೆಗೆ ನುಗ್ಗಿ ಬುದ್ಧಿ ಕಲಿಸ್ತೀವಿ. ಮತ್ತೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ, ಸೋನಿಯಾ ಗಾಂಧಿ ಮನೆಗೆ ನುಗ್ಗಿ ಬುದ್ಧಿ ಕಲಿಸ್ತೀವಿ. ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ, ಹರಿಪ್ರಸಾದ್ ಮನೆಗೆ ನುಗ್ಗಿ ನಿಮಗೆ ಬುದ್ಧಿ ಕಲಿಸ್ತೀವಿ. ನಿಮ್ಮ ಹತ್ರ ತಾಕತ್ತಿದ್ರೆ ಆ ರೈತರದು ಒಂದೇ ಒಂದು ಸ್ಕ್ವೇರ್ ಫೀಟ್ ಕಿತ್ಕೊಂಡು ನೀವು ತೋರಿಸಿ ನೋಡೋಣ. ರೈತರದ್ದು ಒಂದೇ ಒಂದು ಸ್ಕ್ವೇರ್ ಫೀಟ್ ಜಾಗಕ್ಕೆ ನೀವು ಕೈ ಹಿಡಿ. ಡಿ ಕೆ ಶಿವಕುಮಾರ್ ಇನ್ನು 100 ಜಲಮ ಎತ್ತಿ ಬಂದ್ರು ಬಿಡದಿ ರೈತರ ವಿಚಾರದಲ್ಲಿ ಕಣ್ಣೆತ್ತಿಂಗ್ ನೋಡಬಾರ್ದು. ಆ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ಗೆ ನಾವು ಬುದ್ಧಿ ಕಲಿಸ್ತೀವಿ ಕರ್ನಾಟಕದ ರೈತರು. ರಾಹುಲ್ ಗಾಂಧಿ, ನೋಡಪ್ಪ, ನೀನೇನಾದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋನಾಗಿದ್ರೆ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೇಕು ಬಂದು ಕರ್ನಾಟಕದಲ್ಲಿ, ಅಥವಾ ನೀನು ಡೆಲ್ಲಿಲೇ ಕೂತ್ಕೊಂಡು. ಏನು ಗೊತ್ತಾ, ಬಿಡದಿ ರೈತರ ಹಿತ ಕಾಯ್ತೀವಿ, ಬಿಡದಿ ರೈತರ ವಿಷಯಕ್ಕೆ ಹೋಗಲ್ಲ, ಬಿಡದಿಲ್ಲಿ ನಾವು ಯಾವುದೇ ಪುಟ್ಕೋಸಿ ಟೌನ್ಶಿಪ್ಗಳು ಮಾಡಲ್ಲ, ಬಿಡದಿಲ್ಲಿ ಯಾವುದೇ ನಾವು ಪುಟ್ಕೋಸಿ ಸಿಟಿಗಳನ್ನು ಮಾಡಲ್ಲ. ನಮಗೆ ರೈತರು ಮುಖ್ಯ, ರೈತರ ಜೀವನಗಳು ಮುಖ್ಯ, ರೈತರ ಕುಟುಂಬಗಳು ಮುಖ್ಯ ಅಂತ ನೀನು ಘೋಷಣೆ ಮಾಡ್ಬೇಕು ರಾಹುಲ್ ಗಾಂಧಿ. ಇಲ್ಲದೆ ಹೋದ್ರೆ ನೀನು ಈ ದೇಶ ಕಂಡಂತ ಅತಿ ದೊಡ್ಡ ಇಲ್ಲೋಡ್ರಿ ಖಳನಾಯಕ, ಜೋಕರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ರಾಹುಲ್ ಗಾಂಧಿ ವಂಶಕ್ಕೆ, ಸೋನಿಯಾ ಗಾಂಧಿ ವಂಶಕ್ಕೆ, ಪ್ರಿಯಾಂಕಾ ಗಾಂಧಿ ವಂಶಕ್ಕೆ, ರಾಬರ್ಟ್ ಗಾಂಧಿ ವಂಶಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ವಂಶಕ್ಕೆ, ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷನ ವಂಶಕ್ಕೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಂಶಕ್ಕೆ ಮತ್ತು ನಿಮ್ಮ ಕಾಂಗ್ರೆಸ್ ವಂಶಗಳಿಗೆ ಓಪನ್ ಚಾಲೆಂಜ್ ಮಾಡಿ ಕರ್ನಾಟಕದ ಕೋಟಿಗಟ್ಟಲ ರೈತರ ಪರವಾಗಿ ಒಂದು ವರದಿಯನ್ನು ಪ್ರಕಟಿಸಿ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ, ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.